ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ದಳ್ಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ವಿಚಾರಗಳು ಇಡೀ ತನಿಖೆಗೆ ಹೊಸ ದಿಕ್ಕು ಕೊಡುವಂತಹ ವಿಡಿಯೋ ಸಾಕ್ಷಿಗಳು, ಆರೋಪ ಪ್ರತ್ಯಾರೋಪಗಳು ಕೂಡ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಪರಸ್ಪರ ಮಾಡ್ಕೊಳ್ತಾ ಇದೆ. ಈ ಬೆನ್ನಲ್ಲೇ ಇವತ್ತು ಕೂಡ ಡೆವಲಪ್ಮೆಂಟ್ ಆಗಿದೆ. ಹೇಳ್ತಾ ಹೋಗ್ತೀವಿ ಏನೇನು ಡೆವಲಪ್ಮೆಂಟ್ ಅಂತ. ಫೈರಿಂಗ್ ನ ಇನ್ನಷ್ಟು ಸಾಕ್ಷ್ಯವನ್ನ ಜನಾರ್ದನ ರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರೆ. ರಾಜಶೇಖರ್ಗೆ ಗುಂಡು ತಗುಲಿದ ದೃಶ್ಯಗಳ ಬಗ್ಗೆ ರೆಡ್ಡಿ ವಿಡಿಯೋ ಕೊಟ್ಟಿದ್ದಾರೆ ಮತ್ತು ಅವ್ರ ಪ್ರಕಾರ ಅವ್ರ ವರ್ಷನ್ ಅಲ್ಲಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನ ದೊಡ್ಡ ಟಿವಿ ಸ್ಕ್ರೀನ್ ಮೇಲೆ ಹಾಕಿ ವಿವರಿಸಿದ್ದಾರೆ. ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೂಡ ಇದೆ. ಆರೋಪ ಏನಿಲ್ಲ, ಅದರಲ್ಲಿ ಸ್ಪಷ್ಟ ಕೊಲೆನೇ ಅದು. ಕೊಲೆ ಮಾಡಿರುವಂತಹ ಆರೋಪ ಗನ್ಮ್ಯಾನ್ ಮೇಲಿದೆ. ಫೈರಿಂಗ್ ನ ಇನ್ನಷ್ಟು ಸಾಕ್ಷ್ಯಗಳು, ತನಿಖೆಗೆ ಹೊಸ ಆಯಾಮ, ಹೊಸ ದಿಕ್ಕು ಕೊಡುವಂತಹ ಪ್ರಯತ್ನ ಇವತ್ತು ಕೂಡ ಆಯಿತು. ರಾಜಕೀಯ ನಾಯಕರು ತಮಗೆ ತೋಚಿದ ರೀತಿಯಲ್ಲಿ ಇದ್ರ ಬಗ್ಗೆ ವಿವರ ಕೊಡ್ತಾ ಇದ್ರು. ಈಗ ನಿಮಗೆ ನಾವು ಒಂದು ದೃಶ್ಯ ತೋರಿಸ್ತೀವಿ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಯದ್ವಾ ತದ್ವಾ ಫೈರಿಂಗ್ ಮಾಡುವಂತಹ ದೃಶ್ಯ ಇದು. ಯದ್ವಾ ತದ್ವಾ ಒಂದೇ ಫ್ರೇಮ್ ನಲ್ಲಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಆ ಗುರುಚರಣ್ ಅಂತ ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾನಲ್ಲ ಅವನು ಮತ್ತು ರಾಜಶೇಖರ್ ಕೈಯಲ್ಲಿ ಕಲ್ಲಿದೆ. ಅದನ್ನ ಆತ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಎಸಿಬೇಕಾಗಿತ್ತು. ಬಟ್ ಅಷ್ಟೊತ್ತಿಗೆ ಫೈರ್ ಓಪನ್ ಮಾಡ್ತಾನೆ ಆರೋಪಿ ಗುರುಚರಣ್. ಯದ್ವಾ ತದ್ವಾ ಫೈರಿಂಗ್ ನೀವು ನೋಡ್ಬೋದು. ಅದ್ರಲ್ಲಿ ಮಲ್ಟಿಪಲ್ ಸೌಂಡ್ಸ್ ಕೇಳಿಸುತ್ತೆ. ವಿಡಿಯೋ ಒಂದ್ಸಲ ಕೇಳಿಸ್ಕೊಂಡ್ರೆ ನೀವು ಮಲ್ಟಿಪಲ್ ಸೌಂಡ್ಸ್ ಕೇಳಿಸುತ್ತೆ ಅದರಲ್ಲಿ. ಯದ್ವಾ ತದ್ವಾ ಫೈರಿಂಗು. ಅದರ ನಂತರ ಆಗಿದ್ದು ರಾಜಶೇಖರ್ ಬೆನ್ನಿಗೆ ಗುಂಡು ಸೀಳುತ್ತೆ. ಗುಂಡು ತಗುಲಿ ಬೆನ್ನಿನಿಂದ ತಗುಲೋ ಗುಂಡು ಎದೆಯನ್ನ ಸೀಳಿಕೊಂಡು ಎಕ್ಸಿಟ್ ಆಗತ್ತೆ. ನೋಡ್ತಾ ಇದ್ದ ಹಾಗೆ ಆತ ಕೊಲಾಪ್ಸ್ ಆಗ್ತಾನೆ, ರಕ್ತದ ಮಡಿಲಲ್ಲಿ ಬೀಳ್ತಾನೆ. ಇದು ರಾಜಶೇಖರ್ ಸಾವನ್ನಪ್ಪಿದ ಗಳಿಗೆಯ ವಿಡಿಯೋ. ಈ ವಿಡಿಯೋವನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಅಲ್ಲಿ ಪಾಸ್ ಮಾಡೋಣ. ಅಲ್ಲಿ ನಿಲ್ಸನ ಗ್ರೀನ್ ಶರ್ಟರ್ ಪೊಲೀಸರ್ ಆನ್ ಮಾಡಿ ಹಂಗೆ ಸ್ಲೋ ಅಪ್ಪಣ್ಣ. ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸನ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ. ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗೆಲ್ಲ ಪೊಲೀಸೇ. ಇಲ್ಲಿದ್ದಾನೆ ರಾಜಶೇಖರ್, ಇಲ್ಲಿದ್ದಾರೆ ನೋಡಿ. ಈಗ ನೋಡಿ ಹೊಡಿತಾ ಇದ್ದಾರೆ ನೋಡಿ, ಪೊಲೀಸರು ಹೊಡಿತಾ ಇದ್ದಾರೆ ನೋಡಿ. ಒಂದೇ ಫ್ರೇಮ್ ನಲ್ಲಿ ನಿಮಗೆ ನಾವು ವಿಜುವಲ್ಸ್ ತೋರಿಸ್ತಾ ಇದೀವಲ್ಲ, ಒಂದೇ ಫ್ರೇಮ್ ನಲ್ಲಿ ಗುರುಚರಣ್ ಗನ್ಮ್ಯಾನ್, ಆತನ ಕೈಯಲ್ಲಿ ಒಂದು ರೈಫಲ್ ಇರುತ್ತೆ ಮತ್ತೆ ಆತ ಫೈರ್ ಓಪನ್ ಮಾಡೋದು ಇನ್ನೊಂದು ಗನ್ನಲ್ಲಿ. ಸೊ ಅವನು ಕಾಣಿಸ್ತಾನೆ. ಆಮೇಲೆ ರಾಜಶೇಖರ್ ಕೂಡ ಜನಾರ್ದನ ರೆಡ್ಡಿ ಮನೆ ಕಡೆಗೆ ಕಲ್ಲನ್ನ ತೂರಿ ಎಸಿಬೇಕು ಅಂತ ಕೈಯಲ್ಲಿ ಕಲ್ಲಿರುತ್ತೆ ಅವನು ಓಡ್ ಬರ್ಬೇಕಾದ್ರೆ. ಅಷ್ಟ್ರಲ್ಲಿ ಪೊಲೀಸರು ಚದುರಿಸ್ತಾರೆ. ಆ ಗ್ರೀನ್ ಶರ್ಟ್ ವ್ಯಕ್ತಿ ಪೊಲೀಸ್ ಸಿಬ್ಬಂದಿಗಳು ಅವ್ರು ಲಾಠಿ ಮೂಲಕ ಚದುರಿಸ್ತಾರೆ. ಆಗಿ ರಾಜಶೇಖರ್ ಓಡೋಗ್ತಾ ಇರ್ತಾನೆ. ಈ ಕಡೆ ತಿರುಗುವಂತಹ ಗನ್ಮ್ಯಾನ್ ಗುರುಚರಣ್ ಫೈರ್ ಮಾಡ್ತಾನೆ. ಯದ್ವಾ ತದ್ವಾ ಫೈರ್. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಈ ವಿಜುವಲ್ ನೋಡಿದಾಗ ಇದ್ಯಾವುದೋ ಒಂದು ಗುಂಡು ಮಿಸ್ ಫೈರ್ ಗಾಳಿಯಲ್ಲಿ ಹೋಗಿದ್ದು, ಅದು ರಾಜಶೇಖರ್ ದೇಹ ಹೋಗಿದ್ದು ಅಂತ ಅನ್ಸಲ್ಲ. ಕ್ಲೀನ್ ಆಗಿ ಯದ್ವಾ ತದ್ವಾ ಫೈರಿಂಗ್ ಅನ್ನ ಗುರುಚರಣ್ ಮಾಡಿದ್ರ ಪರಿಣಾಮವಾಗಿ ರಾಜಶೇಖರ್ ಸಾವನ್ನಪ್ಪಿದ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಇರೋದು, ಅನುಮಾನ ಇರೋದು, ಗುರುಚರಣ್ಗೆ ಬಿಜೆಪಿ ಕಾರ್ಯಕರ್ತರನ್ನ ಗುರಿಯಾಗಿಸಿ ಯಾರಾದ್ರೂ ಫೈರ್ ಮಾಡುವಂತ ಸೂಚನೆ ಕೊಟ್ರ ಅಂತ. ಆ ದಿಕ್ಕಿನಲ್ಲಿ ಹೇಗ್ ಸಾಗುತ್ತೆ ತನಿಖೆ ಈಗ ವಿಡಿಯೋ ಸಾಕ್ಷಿ ಸಿಕ್ಕಿರೋದ್ರಿಂದ? ಖಂಡಿತ ಮಮತಾ, ಅದೇ ಒಂದು ಅನುಮಾನಗಳಿದೀಗ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಆದರೆ ಒಂದು ಆರಂಭದಲ್ಲಿನೇ ಗುರುಚರಣ್ ಸಿಂಗ್ ನನ್ನ ಗನ್ನಿಂದನೇ ಆ ಬುಲೆಟ್ ತಗಲಿರುವಂಥದ್ದು ಅನ್ನೋದನ್ನ ಪೊಲೀಸರ ಮುಂದೆ ಕೂಡ ಬಾಯ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗುರುಚರಣ್ ಸಿಂಗ್ ನನ್ನು ಕೂಡ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಮೃತ ರಾಜಶೇಖರ್ ರಸ್ತೆಯಲ್ಲಿ ನಿಂತ್ಕೊಂಡು ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಕಲ್ಲುಗಳನ್ನು ಎಸಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂಥ ಪೊಲೀಸರು ಲಾಠಿಯಿಂದ ಅವ್ರನ್ನ ಚದುರಿಸುವಂತೆ ಕೆಲಸವನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿದ್ದಂಥ ಗುರುಚರಣ್ ಸಿಂಗ್ ಏನಿದ್ದ ತನ್ನ ಗನ್ನನ್ನು ತೆಗೆದುಕೊಂಡು ನೇರವಾಗಿ ರಾಜಶೇಖರ್ ಏನು ಹೋಗ್ತಾ ಇದ್ದ ಆತನ ಕಡೆಗೆ ಹಿಂಭಾಗದಿಂದ ಹೊಡೆಯುವಂತ ಕೆಲಸವನ್ನ ಮಾಡ್ತಾನೆ. ಆಗ ರಾಜಶೇಖರ್ ಅಲ್ಲೇ ಸ್ಥಳದಲ್ಲಿ ಕುಸಿದು ಬಿದ್ದು ಮೃತಪಡ್ತಾನೆ. ಆದರೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಮಮತಾ, ಒಂದು ಸಹಜವಾಗಿ ಗೊತ್ತಾಗುವಂಥದ್ದು, ಇದು ಕೇವಲ ಏನೋ ಮಿಸ್ಫೈರ್ ಆಗಿರುವಂತ ಇನ್ಸಿಡೆಂಟ್ ಅಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ರಾಜಶೇಖರ್ ಹೋಗ್ತಾ ಇದ್ದಾನೆ, ಇಲ್ಲಿ ಯಾರನ್ನಾದ್ರೂ ಕೊಲೆ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಿ ಫೈರ್ ಮಾಡಿದ್ರು ಅನ್ನುವಂಥದ್ರೆ ಬಹುಶಃ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಸಹಿತ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ
ಸತೀಶ್ ರೆಡ್ಡಿಯನ್ನು ಬಂದಿದ್ದರು. ಅವರು 7:30 ಸುಮಾರಿಗೆ ವಾಪಸ್ ಆಸ್ಪತ್ರೆಗೆ ಶಿಫ್ಟ್ ಆದರು. ಆದರೆ ಅದಾದ್ಮೇಲೆ ಸ್ಥಳಕ್ಕೆ ಬಂದಿದ್ದು ನಾರಾ ಭರತ್ ರೆಡ್ಡಿ ಅವರು. ಅವ್ರ ಜೊತೆಗೆ ಈ ಒಂದು ಗನ್ಮ್ಯಾನ್ಗಳು ಬಂದಿದ್ರು. ಹೀಗಾಗಿ ಅವ್ರ ಪಾತ್ರ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಅನ್ನುವಂಥ ಗಂಭೀರ ಆರೋಪನ ಇದೀಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸಬೇಕು. ಯಾಕಂದ್ರೆ ಇಡೀ ರಾಜಶೇಖರ್ನ ಕೊಲೆಗೆ ಭರತ್ ರೆಡ್ಡಿ ಅವರ ಪಾತ್ರವೂ ಕೂಡಿದೆ, ಸತೀಶ್ ರೆಡ್ಡಿ ಅವರ ಪಾತ್ರವೂ ಕೂಡಿದೆ. ಆದರೆ ಅವ್ರು ಯಾರನ್ನು ಕೂಡ ಇದುವರೆಗೂ ಬಂಧಿಸುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಕೂಡಲೇ ಅವ್ರನ್ನ ಬಂಧಿಸಬೇಕು ಮತ್ತು ಇದರ ತನಿಖೆಯನ್ನ ಇನ್ನಷ್ಟು ಪ್ರಮಾಣದಲ್ಲಿ ಅಂದ್ರೆ ಸೂಕ್ತ ತನಿಖೆ ಆಗ್ಬೇಕು ಅನ್ನುವಂಥದ್ದಾದ್ರೆ ಇದನ್ನ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐಗೆ ಕೊಡಬೇಕು ಅನ್ನುವಂಥ ವಾದವನ್ನ ಮೊದಲೇ ದಿನದಿಂದೇನೋ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ರು. ಇವತ್ತು ಅದಕ್ಕೂ ಕೂಡ ಅವ್ರು ಸ್ಟಿಕ್ ಆಗಿದ್ದಾರೆ. ಅಂದ್ರೆ ಇದನ್ನ ಇಲ್ಲಿ ಸ್ಥಳೀಯ ಪೊಲೀಸರು ತನಿಖೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುವುದಿಲ್ಲ, ಬದಲಾಗಿ ಇದನ್ನ ಸಿಬಿಐ ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ಮಾಡಿಸಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ರಾಜಶೇಖರ್ನ ಸಾವಿನ ಕೊನೆಯ ದೃಶ್ಯಾವಳಿಗಳು ಮತ್ತು ಆತಗೆ ಹೇಗೆ ಗುಂಡು ತಗುಲುತ್ತೆ ಮತ್ತು ತಗುಲಿದ ನಂತರದಲ್ಲಿ ರಾಜಶೇಖರ್ನ ಕೊನೆಯ ಧ್ವನಿ ಹೆಂಗಿತ್ತು ಅನ್ನೋ ಎಲ್ಲ ಸತ್ಯಾಸತ್ಯತೆಗಳು ಕೂಡ ಇದೀಗ ಬಯಲಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ಇದು ಕೊಲೆ ಅನ್ನುವುದು ಆಕಸ್ಮಿಕವಾಗಿರುವಂಥದ್ದಲ್ಲ, ಮಿಸ್ಫೈರಿಂಗ್ ನಿಂದ ಆಗಿರುವಂಥದ್ದಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ಗುರುಚರಣ್ ಸಿಂಗ್ ಶೂಟ್ ಔಟ್ ಮಾಡಿದ್ದ ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಮತಾ, ಅಮರೇಶ್, ಈಗ ವಿಡಿಯೋನ ನಾವು ಹಿಂಗೆ ನೋಡಿ ಅಂದ್ರೆ ಅದು ಹಂಗೆ ನೋಡ್ಬೇಕಾಗಿ ಬರುತ್ತೆ. ಬಟ್ ನಾರ್ಮಲ್ ಆಗಿ ವಿಡಿಯೋ ನೋಡಿದಾಗ ಆತ ಗಾಳಿಯಲ್ಲಿ ಫೈರ್ ಓಪನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಬಟ್ ಸ್ಪೆಸಿಫಿಕ್ಲಿ ಟಾರ್ಗೆಟ್ ಮಾಡಿದ್ದೆ ನಾನು ಅಂತ ಆತ ಏನಾದರೂ ಕನ್ಫೆಷನಲ್ ಸ್ಟೇಟ್ಮೆಂಟಲ್ಲಿ ಹೇಳಿಕೆ ಕೊಟ್ಟಿದ್ದಾನಾ? ಬಿಜೆಪಿ ಕಾರ್ಯಕರ್ತರನ್ನ ಹೊಡೆಯೋದು ನನ್ನ ಗುರಿ ಆಗಿತ್ತು ಅಥವಾ ಅವ್ರನ್ನ ಗುರಿಯಾಗಿಸ್ಕೊಂಡು ನಾನು ಹಿಂಗೆ ಫೈರ್ ಓಪನ್ ಮಾಡೋದಕ್ಕೆ ಹೋದೆ, ಅಚಾತುರ್ಯ ಆಗೋಯ್ತು ಅಂತ ಏನಾದರೂ ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಾ? ಮಮತಾ, ಸದ್ಯಕ್ಕೆ ಗುರುಚರಣ್ ಸಿಂಗ್ ಪೊಲೀಸರ ಮುಂದೆ ಬಾಬಿಟ್ಟಿರುವಂತ ಒಂದು ಅಂಶ ಏನಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿತ್ತು. ಆದರೆ ಗಲಾಟೆಯನ್ನ ನಿಯಂತ್ರಣಕ್ಕೆ ತರಬೇಕಾಗಿತ್ತು. ನಮ್ಮ ನಾಯಕರುಗಳು ಕೂಡ ಅಲ್ಲಿದ್ರು. ಹೀಗಾಗಿ ನಾನು ಅವ್ರ ಗನ್ಮ್ಯಾನ್ ಆಗಿದ್ದೆ, ಅವ್ರನ್ನ ರಕ್ಷಣೆ ಮಾಡುವಂಥದ್ದು ನನ್ನ ಕೆಲಸ ಆಗಿತ್ತು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡು ಕಲ್ತೂರಾಟ ಆಗ್ತಿತ್ತು. ಎರಡೂ ಕಡೆಯಿಂದ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕಾಗಿತ್ತು. ಅಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಹೀಗಾಗಿ ನಾನು ಕೂಡ ಗಾಳಿಯಲ್ಲಿ ಗುಂಡಾರಿಸುವಂತ ಸಂದರ್ಭದಲ್ಲಿ ಅದು ಮಿಸ್ಫೈರ್ ಆಗಿತ್ತು ಅನ್ನುವಂತ ಮಾತನ್ನ ಇದೀಗ ಪೊಲೀಸರ ತನಿಖೆ ವೇಳೆ ಬಾಯ್ಬಿಟ್ಟಿರುವಂಥದ್ದು. ಆದ್ರೆ ಇಲ್ಲಿ ಗುರುಚರಣ್ ಸಿಂಗ್ ಮಿಸ್ಫೈರ್ ಆಗಿರುವಂತದ್ದು ಅಂತ ಮಾತು ಹೇಳಿದ್ರೆ ಅದನ್ನ ಖಂಡಿತವಾಗ್ಲೂ ಸಹಿತ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆರಂಭದಲ್ಲಿ ಗಾಳಿಯಲ್ಲಿ ಗುಂಡಾರಿಸಿರ್ಬೋದು, ಆದ್ರೆ ಅದಾದ್ಮೇಲೆ ನೇರವಾಗಿ ರಾಜಶೇಖರ್ ಹೋಗುವಂತ ಸಂದರ್ಭದಲ್ಲಿ ಆತನ ಬೆನ್ನಿಗೆ ಗುಂಡು ಹೊಡೆಯುವಂಥದ್ದು ಸ್ಪಷ್ಟವಾಗಿದೆ. ಅದು ದೃಶ್ಯಾವಳಿಗಳಲ್ಲೂ ಕೂಡ ಸರಿಯಾಗಿದೆ. ಹೀಗಾಗಿ ಇದು ಉದ್ದೇಶಪೂರ್ವಕ ಆಗಿರುವಂಥದ್ದು. ಆದ್ರೆ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದ್ನು ಅಥವಾ ತಮ್ಮೂರಿನ ಏನಾದರೂ ಕೊಲೆ ಮಾಡ್ಬೇಕಂತ ಟಾರ್ಗೆಟ್ ಮಾಡಿದ್ನು, ಅದು ಯಾವುದನ್ನು ಕೂಡ ಬಾಯ್ಬಿಟ್ಟಿಲ್ಲ. ಆದ್ರೆ ಇದು ಒಂದಂತೂ ಸತ್ಯ, ಇದು ಆಕಸ್ಮಿಕವಾಗಿ ಆಗಿರುವಂಥದ್ದಲ್ಲ, ಮಿಸ್ಫೈರ್ ಆಗಿರುವಂಥದ್ದಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಒಂದು ಕಡೆ ಹೋಗುವವರನ್ನ ಟಾರ್ಗೆಟ್ ಮಾಡಿ ಗುಂಡು ಹೊಡೆದಿದ್ದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಮರೇಶ್. ಒಟ್ಟಿನಲ್ಲಿ ಯದ್ವಾ ತದ್ವಾ ಫೈರ್ ಓಪನ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಯದ್ವಾ ತದ್ವಾ ಫೈರಿಂಗ್ನ ಪರಿಣಾಮ ನೇರವಾಗಿ ರಾಜಶೇಖರ್ ಬೆನ್ನಿಗೆ ಆ ಗುಂಡು ಎಂಟ್ರಿ ಕೊಡುತ್ತೆ. ನಂತರ ಅದು ಎಕ್ಸಿಟ್ ಆಗೋದು ಎದೆ ಸೀಳಿಕೊಂಡು ಮುಂದುವರೆದು